ಅಲ್ರಿ ನಾನು ಇವತ್ತವರೆಗೂ ಇದು ಬೇರೆ ನ್ಯೂಸ್ ಇದು ನನಗೆ ಇದು ಇಂಪಾರ್ಟೆಂಟ್. ಈ ರಾಜಕೀಯ ಬಿಡಿ, ನಿಮ್ಗೆ ಇದು ರಾಜಕೀಯ, ನನಗೆ ಕರ್ನಾಟಕ ರಾಜ್ಯದ ಇದೆ ಇಂಪಾರ್ಟೆಂಟ್. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ನಾನು ಮಾತಾಡಿಲ್ಲ. ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನುಂಟು, ಚೀಫ್ ಮಿನಿಸ್ಟರ್ ಉಂಟು, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ಇದಕ್ಕೆ ಕೆಲವು ಏನ್ ಡಿಸಿಷನ್ ಆಗಿದೆ ಅದಕ್ಕೆ ನಾವು ಭಾಗಿ ಅನ್ನೋದು ಹೇಳಿದ್ದೀನಿ. ಬಿಟ್ರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರಿಗೆ ಸಿಗ್ಬೇಕು, ಆ ಸುದ್ದಿ ಸಿಗ್ಬೇಕು. ಬೇರೆಯವರು ನನಗೆ ಖಾಲಿ ಮಾಡಿಸಕ್ ಹೊಟ್ಟಿರೋರು ಬೇರೆಯವರು, ದಲಿತರಿಗೆ ಕೊಡ್ಬೇಕು, ಅದು ಕೊಡ್ಬೇಕು. ನಾನು ಅದಕ್ಕೆ ಖಾಲಿ ಆದ್ರೆ ತಾನೇ ಯಾರಿಗಾರು ಕೊಡೋದು. ಎಲ್ಲೂ ಖಾಲಿ ಸುಮ್ಮನೆ ನಾನು ಮಾತಾಡಕ್ ಹೋಗಿಲ್ಲ. ನಾನು ಏನಾರಿದ್ರು ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಎ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು, ಡೆಪ್ಟಿ ಸಿಎಂ ಬಿಡಿ, ಡೆಪ್ಟಿ ಸಿಎಂ ಇಸ್ ಡಿಫರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು ಅಂತೇಳಿ ನಾನು ಬಹಳ ಪೇಷನ್ಸ್ ಆಗಿ ಇದ್ದೀನಿ ಅಷ್ಟೇ. ಐ ನೋ ವಾಟ್ ಈಸ್ ಆಲ್ ಆಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇಲ್ವೋ ಅದೆಲ್ಲ ನನಗೆ ಅರಿವಿದೆ ನನಗೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಿರೋ ಪಕ್ಷ. ನಮ್ಮಂಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕುಣಿಸೋರೆ. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಪಾರ್ಟಿಗೆ ತೊಂದರೆ ಮಾಡೋಕ್ಕೂ ನನಗೆ